ನಮಸ್ಕಾರ. RSS ಯಾಕೆ ರಿಜಿಸ್ಟರ್ ಮಾಡಿಕೊಂಡಿಲ್ಲ? ಈ ಪ್ರಶ್ನೆಯನ್ನ ಮೊನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ್ರು. ಈ ಪ್ರಶ್ನೆ ಹೊಸದೇನಲ್ಲ ಬಿಡಿ. ಅನೇಕ ವ್ಯಕ್ತಿಗಳು ಅನೇಕ ಸಂದರ್ಭಗಳಲ್ಲಿ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಡೆಯಿಂದಲೂ ಇದಕ್ಕೆ ಉತ್ತರವನ್ನ ಈಗಾಗಲೇ ಕೊಡಲಾಗಿದೆ. ಆದಾಗ್ಯೂ ಬೆಂಗಳೂರಿಗೆ ಬಂದಿದ್ದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಅವರು ಮತ್ತೊಮ್ಮೆ ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in the assembly, in parliament, statements are given, pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. Our status, legal status is within that constitution. So we need not register. Many things are there which are not registered. Even Hindu Dharma is not registered. RSS ಅನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಮನಸ್ಸಿರುವವರಿಗೆ ಈ ಉತ್ತರಗಳು ಅರ್ಥ ಆಗುತ್ತೆ. ಆದರೆ RSS ಅನ್ನ ದ್ವೇಷಿಸೋದೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿರುವಂಥವರಿಗೆ ಈ ಉತ್ತರಗಳು ಬೇಕಾಗಿಲ್ಲ ಬಿಡಿ. ಅವರು ಪ್ರಶ್ನೆಗಳನ್ನ ಕೇಳ್ತಾನೆ ಇರಬೇಕು. ಇದು ಅವರ ರಾಜಕೀಯ ಅಸ್ತಿತ್ವಕ್ಕಾಗಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಮೋಹನ್ ಭಾಗವತ್ ಅವರ ಈ ಹೇಳಿಕೆ ಬಂದಾಗಿನಿಂದ ಪ್ರಿಯಾಂಕ್ ಖರ್ಗೆ ಅವರು ಮತ್ತಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. RSSಗೆ ದೇಣಿಗೆ ಕೊಡುವ ಸ್ವಯಂ ಸೇವಕರು ಯಾರು? ಅವರನ್ನ ಗುರುತಿಸೋದು ಹೇಗೆ? ಅವರ ಕೊಡುಗೆ ಎಷ್ಟು ಮತ್ತು ಯಾವ ಸ್ವರೂಪದ್ದು? ಗುರುಪೂಜಾ ಉತ್ಸವ ಅಂತ ಮಾಡ್ತಾರೆ ವ್ಯಾಸ ಪೂರ್ಣಿಮೆಯ ದಿವಸ. ಆವತ್ತು ಭಗವದ್ಧ್ವಜಕ್ಕೆ ವಂದನಾರ್ಪಣೆ ಎಲ್ಲ ಮಾಡಿ ವಂದನೆ ಮಾಡಿ ಸ್ವಯಂ ಸೇವಕರಿಗೆ ಯಥಾನುಶಕ್ತಿ ಹಣವನ್ನು ಕೊಡ್ತಾರೆ. ಅದೊಂದು ಆಫರ್. ಅಂದರೆ ಅದು ಏನೋ ಇದಲ್ಲ, ದೇಣಿಗೆ ಅಲ್ಲ, ಫೀಸು ಅಲ್ಲ, ಅದೊಂದು ಆಫರ್, ಕೊಡುಗೆ. ಈಗ ನಾವು ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಒಂದು ಕಾಣಿಕೆ ಹಾಕ್ತೀವಿ, ಅದೇನು ದೇಣಿಗೆ ಅಲ್ಲ, ನಾವು ಹುಂಡಿಗೆ ಹಾಕ್ತೀವಿ. ಹುಂಡಿಗೆ ಹಾಕಿದ್ದಕ್ಕೆ ಯಾರೂ ರಶೀದಿಯನ್ನು ಬಯಸೋದಿಲ್ಲ. ಹಾಂ, ಎಷ್ಟೋ ಕಡೆ ತಿರುಪತಿಯಲ್ಲಿ ಹುಂಡಿಲಿ ಪ್ರತಿ ತಿಂಗಳು ತೆಗೆದಾಗ ಅದರಲ್ಲಿ ದೊಡ್ಡ ದೊಡ್ಡ ಚಿನ್ನದ ಸರಗಳು ಏನೇನೋ ಇದೆ, ಅದೆಲ್ಲ ನಾವು ನೋಡಿದ್ದೀವಿ, ಸುದ್ದಿ ಎಲ್ಲ ಬರುತ್ತೆ. ಅದು ಡೊನೇಷನ್ ಅಲ್ಲ, ಅದು ಒಂದು ಆಫರ್. ಅದನ್ನು ಕೊಡ್ತೀವಿ. ಸೊ ಸಂಘಕ್ಕೆ ಆರ್ಥಿಕ ಮೂಲ ಅಂದರೆ ಅದೇ ಗುರುದಕ್ಷಿಣೆಯ ಹಣ. ಆ ಗುರುದಕ್ಷಿಣೆ ಹಣವನ್ನು ಸಂಘದ ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ಉಪಯೋಗಿಸ್ತಾರೆ. ಈಗ ಯಾರೋ ಶಾಖೆಯಲ್ಲಿ ಅರ್ಪಣೆ ಮಾಡಿದಂಥ ಗುರುದಕ್ಷಿಣೆ ಅದು ಯಾವುದಕ್ಕೂ ಮಿಸ್ಯೂಸ್ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಲೆಕ್ಕ ಇರುತ್ತೆ. ಗುರುದಕ್ಷಿಣೆ ಉತ್ಸವ ಆದಮೇಲೆ ಕಾರ್ಯಾಲಯಕ್ಕೆ ಹೋಗಿ ಪ್ರತಿಯೊಂದನ್ನು ಎಣಿಸಿ ಎಲ್ಲ ಮಾಡಿ ಗಂಟೆ 2:30 ಆದರೂ ಬಿಡೋದಿಲ್ಲ. ಶಿವಮೊಗ್ಗದಲ್ಲಿ ಒಬ್ಬರು ಸುಬ್ಬಣ್ಣ ಅಂತ ನಮ್ಮ ವ್ಯವಸ್ಥಾ ಪ್ರಮುಖರಿದ್ದರು, ಈಗಲೂ ಇದ್ದಾರೆ. ಅವ್ರಿಗೆ 90 ವರ್ಷ ದಾಟಿದೆ. ಅವರು ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಆಗಬೇಕು, ಒಂದು ಪೈಸೆ ವ್ಯತ್ಯಾಸ ಆದರೂ ಬಿಡ್ತಿರಲಿಲ್ಲ. ಊಟ ಇಲ್ಲ, ಆಮೇಲೆ ಮೊದಲು ಇದನ್ನು ಮಾಡಬೇಕು ಅಂಥೇಳಿ ಕೂರಿಸ್ಕೊಂಡು ಲೆಕ್ಕಪತ್ರ ಮಾಡಿ ಅದೆಲ್ಲ ಸರಿಯಾದ ಮೇಲೆ ಅವರು ಬಿಡ್ತಾಯಿದ್ರು ಅವ್ರನ್ನ. ಹೀಗೆ ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ ಇದೆ. ಸಂಘ ವ್ಯವಸ್ಥೆಯನ್ನು ಮೀರಿ ಅಥವಾ ಅಪ್ರಚಾದಂಥ ಇದು ಅನ್ಡೆಮೊಕ್ರೆಟಿಕ್ ಆಗಿ ಯಾವುದೂ ಮಾಡ್ತಾಯಿಲ್ಲ. ಎಲ್ಲ ನಮ್ಮ ಸಂವಿಧಾನ
ಡೆಮೋಕ್ರಸಿಯ ಅಂಡರ್ನಲ್ಲಿ ಏನೇನು ನಿಯಮಗಳಿದೆ ಆ ನಿಯಮಕ್ಕೆ ಅನುಗುಣವಾಗಿ ಮಾಡೋದು. ಈ ದೇಣಿಗೆಗಳನ್ನ ಯಾವ ಕಾರ್ಯವಿಧಾನದ ಅಡಿ ಸ್ವೀಕರಿಸಲಾಗುತ್ತೆ? ಈ ಸಂಘದ ಗುರುದಕ್ಷಿಣೆ ಹಣವನ್ನು ಎಲ್ಲೋ ಒಂದು ಕಡೆ ಯಾರ್ದೋ ಮನೆಯ ತಿಜೋರಿಯಲ್ಲಿ ಇಡೋ ಅಂತ ಇದಿಲ್ಲ. ಎಲ್ಲ ಕಡೆಯೂ ಒಂದು ಆರ್ಥಿಕ ಶಾಖೆ ಅಂತ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು 45 ಆರ್ಥಿಕ ಶಾಖೆಗಳಿದೆ. ಅದು ನೇರವಾಗಿ ಬ್ಯಾಂಕಿನ ಅಕೌಂಟಿಗೆ ತಲುಪುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲೇ ಆ ಅಕೌಂಟ್ ಇರುತ್ತೆ. ಓಕೆ, ಒಂದು ಸರಿ ಶಾಖೆ ಅದು ಬ್ಯಾಂಕಿನಲ್ಲಿ ಅಕೌಂಟ್ ಇದ್ಮೇಲೆ ಅದಕ್ಕೆ ಎಲ್ಲದೂ ಇರುತ್ತಲ್ಲ, ಆಡಿಟು ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತೆ. ಅದು ಸಾರ್ವಜನಿಕವಾಗಿ. ಹಾಗಾಗಿ ಪ್ರತಿಯೊಂದು ಕಡೆಯಿಂದ ಇದೆ. ದೇಶದಲ್ಲಿ ನೂರಾರು ಸಾವಿರಾರು ಕಡೆ ಸಂಘದ ಹೆಸರಿನಲ್ಲಿ ಅಕೌಂಟ್ ಇದ್ದೇ ಇದೆ. ನಾವು ಇದನ್ನು ಯಾವುದೂ ಗುಪ್ತವಾಗಿ ಮಾಡ್ತಾ ಇಲ್ಲ, ಎಲ್ಲೋ ಭೂಗತವಾಗಿ ಅದೆಲ್ಲ ಹಣ ಅಡಗಿಸಿಟ್ಟಿಲ್ಲ. ಎಲ್ಲದಕ್ಕೂ ಆಡಿಟಿಂಗ್ ಇದೆ, ಲೆಕ್ಕಪತ್ರ ಇದೆ, ಪ್ರತಿಯೊಂದು ಇದೆ. RSS ನಿಜಕ್ಕೂ ಪಾರದರ್ಶಕವಾಗಿದ್ರೆ ಅದನ್ನ ರಿಜಿಸ್ಟರ್ ಮಾಡಿಸಿ. ಸಂಘದ ನೋಂದಾಯಿತರ ಹೆಸರಿಗೆ ನೇರವಾಗಿ ಯಾಕೆ ದೇಣಿಗೆಯನ್ನ ಪಡೆಯೋದಿಲ್ಲ? ಶಾಖೆಗೆ ಬರೋರಲ್ಲಿ ಇವತ್ತು ಬರೋರು ನಾಳೆ ಬಂದೇ ಬರ್ತಾನೆ ಅಂತಿಲ್ಲ. ಅವ್ನು ಬರದೇ ಇರ್ಬೋದು, ನಾಡಿದ್ದು ಇನ್ನೊಬ್ಬ ಬರ್ಬೋದು. ಹೀಗೆ ಬದಲಾಗ್ತಾ ಇರುತ್ತೆ, ವ್ಯಕ್ತಿಗಳು ಬದಲಾಗ್ತಾ ಇರ್ತಾರೆ. ಮತ್ತು ಸಂಘದಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲ. ನಾವು ಶಾಖೆಗೆ ಬರಬೇಕಾದ್ರೆ ಇಷ್ಟು ಶುಲ್ಕ ಕಟ್ಟಬೇಕು ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಶುಲ್ಕವೇ ಇಲ್ಲದೇ ಇರುವಂಥ ಒಂದು ಆಂದೋಲನ ಇದು, ಸಂಘಟನೆ, ಸಂಸ್ಥೆ ಅಲ್ಲ RSS ಅಂದರೆ. RSS ಅನ್ನೋದು ಇಟ್ ಈಸ್ ಎ ಮೂವ್ಮೆಂಟ್, ಒಂದು ಆಂದೋಲನ. ಈ ಆಂದೋಲನಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ನಾವು ಜನರಲ್ಲಿ ದೇಶಭಕ್ತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಒಂದು ಕಟ್ಕೊಂಡಿದ್ದೀವಿ ಅಷ್ಟೇ. RSS ನೋಂದಣಿಯನ್ನೇ ಮಾಡಿಸಿಲ್ಲ. ಹೀಗಿರುವಾಗ ಅದು ತನ್ನ ಆರ್ಥಿಕ ಮತ್ತು ಸಂಘಟನಾತ್ಮಕ ಖರ್ಚುಗಳನ್ನ ಹೇಗೆ ನಿರ್ವಹಿಸುತ್ತೆ? RSS ದಿನನಿತ್ಯದ ಚಟುವಟಿಕೆಗಳು ಮತ್ತು ಪೂರ್ಣಾವಧಿ ಪ್ರಚಾರಕರ ಖರ್ಚು ವೆಚ್ಚಗಳನ್ನ ಯಾರು ಭರಿಸ್ತಾರೆ? RSSನಲ್ಲಿ ನಾನು ಆಗಲೇ ಹೇಳಿದಾಗೆ ಸದಸ್ಯತ್ವ ಇಲ್ಲ, ಯಾವುದೇ ಶುಲ್ಕ, ಮೆಂಬರ್ಶಿಪ್ ಅಂತ ಇಲ್ಲ. ಒನ್ಸ್ ಎ ಸ್ವಯಂ ಸೇವಕ್ ಈಸ್ ಆಲ್ವೇಸ್ ಎ ಸ್ವಯಂ ಸೇವಕ್ ಅಂತ ಡಾಕ್ಟರ್ ಹೆಡ್ಗೇವಾರ್ ಕಾಲದಲ್ಲೇ ಹೇಳಿದ್ದಾರೆ. ಒಂದು ಸರಿ ಅವನ ಶಾಖೆಗೆ ಬಂದರೆ ಅವನು ಸದಾಕಾಲ ಸ್ವಯಂ ಸೇವಕ, ಬೇರೆ ಥರ ಶುಲ್ಕ ಆ ಥರದ್ದೇನಿಲ್ಲ. ಪ್ರಚಾರಕರು ಅಂದರೆ ಅವರು ಸಂಬಳಕ್ಕೆ ಇರೋರು ಅಂತಲ್ಲ. ಈಗ ಯಾವುದೋ ಒಂದು IT-BT ಮಾಡಿದರೆ ಅವ್ರಿಗೆ ಇಷ್ಟು ಸ್ಯಾಲ್ರಿ ಅಂತೆಲ್ಲ ಫಿಕ್ಸ್ ಆಗುತ್ತೆ. ಸಂಘದಲ್ಲಿ ಇಲ್ಲವೇ ಇಲ್ಲ, ನಿಸ್ವಾರ್ಥ ಸೇವೆ. ಸಂಘದ ಪ್ರಚಾರಕ ಏನಂದರೆ ಅವನ ಉದ್ದೇಶ ಶಾಖೆಗಳನ್ನು ಜಾಸ್ತಿ ಮಾಡಬೇಕು, ಸಮಾಜದಲ್ಲಿ ಸಾಮರಸ್ಯವನ್ನು ನಿರ್ಮಾಣ ಮಾಡಬೇಕು, ಏಕತೆಯನ್ನು ನಿರ್ಮಾಣ ಮಾಡಬೇಕು. ಇದಕ್ಕಿರುವಂಥ ಇದೊಂದರೆ ಶಾಖೆ ಎಲ್ಲ ಯುವಕರಿಗೆ ಎಲ್ಲ ದೇಶಭಕ್ತಿಯ ಕಥೆಗಳನ್ನು ಹೇಳೋದು, ಎಲ್ಲ ಕುಟುಂಬಗಳ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ನಿರ್ಮಾಣ ಮಾಡೋದು. ಈ ಕೆಲಸ ಪ್ರಚಾರಕ್ಕೆ ಮಾಡ್ತಾನೆ. ಸಂಘವನ್ನು ಅಂದರೆ ಶಾಖೆಯ ಮೂಲಕ ಎಲ್ಲರನ್ನೂ ಜೋಡಿಸುವಂಥ ಕೆಲಸ, ಒಡೆಯುವಂಥ ಕೆಲಸ ಅಲ್ಲ. ಆ ಕೆಲಸಕ್ಕೆ ಬಂದಿರ್ತಾನೆ, ಸಂಬಳ ಯಾವುದೂ ಇಲ್ಲ. ಹಾಗಾದರೆ ಅವ್ರು ಹೇಗಿರ್ತಾರೆ, ಎಲ್ಲಿ ಊಟ ಮಾಡ್ತಾರೆ, ಇದು ಪ್ರಶ್ನೆ ಬರುತ್ತೆ. ಊಟ ತಿಂಡಿ ಓಡಾಟ ಯಾರು ನಿರ್ವಹಿಸ್ತಾರೆ? ಹೆಚ್ಚಾಗಿ ಪ್ರಚಾರಕರು ಸಂಘದ ಸ್ವಯಂ ಸೇವಕರ ಮನೆಗಳಿಗೆ ಊಟಕ್ಕೆ ಹೋಗ್ತಾರೆ. ಅನಿವಾರ್ಯ ಆದಾಗ ಮಾತ್ರ ಕೆಲವರು ಹೋಟೆಲಿಗೆ ಹೋಗ್ಬೋದು. ಆದರೆ ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ, ಆಂತರಿಕ ವ್ಯವಸ್ಥೆ. ಆಯವ್ಯಯ ಪತ್ರಕ ಅಂತಿರುತ್ತೆ. ಪ್ರತಿ ತಿಂಗಳು ಪ್ರಚಾರಕರು ತಾವೇನು ಖರ್ಚು ಮಾಡಿದ್ದೀವಿ ಅದಕ್ಕೆ ಲೆಕ್ಕವನ್ನು ಬರೆದು ಕೊಡಬೇಕು. ನಾನು ಕೂಡ 13 ವರ್ಷ ಸಂಘದ ಪ್ರಚಾರಕ್ಕಾಗಿದ್ದೆ. ಆ ಕಾರಣದಿಂದ ಇದೆಲ್ಲ ನನಗೆ ಗೊತ್ತು. ಆ ಪತ್ರಕವನ್ನು ಪರಿಶೀಲನೆ ಮಾಡೋರು ಇರ್ತಾರೆ, ಮೇಲ್ಪಟ್ಟವರು, ವಿಭಾಗ ಪ್ರಚಾರಕರು ಅಂತ ಇರ್ತಾರೆ. ಅವರೆಲ್ಲ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಅಕಸ್ಮಾತ್ ಏನೋ ತಪ್ಪಾಗಿದೆ ಅಂದರೆ ಅದು ಯಾಕೆ ಅಂತ ಕೇಳುವಂಥದ್ದು ಕೂಡ ಇದೆ. ಸಾಧಾರಣವಾಗಿ ಇರೋಲ್ಲ, ಎಲ್ಲ ಅದೇ ಥರ ಬರೆದಿರ್ತಾರೆ. ಎಲ್ಲೋ ನಾನು ಒಂದು ದೋಸೆ ತಿಂದೆ ಅಂಥೇಳಿ 200 ರೂಪಾಯಿ ಯಾರೂ ಬರೆಯೋದಿಲ್ಲ. ದೋಸೆಗೆ ಎಷ್ಟು ಬೆಲೆ ಇರುತ್ತೆ, ಆಗೆಷ್ಟಿತ್ತು ಅಥವಾ ಈಗೆಷ್ಟಿತ್ತು ಅಷ್ಟೇ ಬರೀತಾರೆ. ಅದು ಅನಿವಾರ್ಯ ಆದಾಗ ಮಾತ್ರ. ಅಂದರೆ ಇದ್ಯಾವುದೂ ಲಿಖಿತವಾಗಿಲ್ಲ. ಸಂಘದ ಪ್ರಚಾರಕರಿಗೆ ಏನು ಅಂದರೆ ನೀವು ಆದಷ್ಟು ಮನೆಗಳಿಗೆ ಹೋಗಬೇಕು ಊಟಕ್ಕೆ ಅಂತಿರುತ್ತೆ. ಅಂದರೆ ಅದೇನು ಲಿಖಿತವಾಗಲ್ಲ, ಅಲಿಖಿತ. ಉಪವಾಸ ಇರಬೇಕು ಅಂತ ಎಲ್ಲೂ ಹೇಳಲ್ಲ. ಹಾಗೆಯೇ ಬಸ್ಸಿನ ಓಡಾಟ ಇರುತ್ತೆ, ರೈಲಿನಲ್ಲಿ ಹೋಗಬೇಕಾಗಿರುತ್ತೆ, ಬೇರೆ ಬೇರೆ ಕಡೆ ಬೈಠಕ್ಗಳಿರುತ್ತೆ, ಅಥವಾ ಸಂಘದ ಸಭೆಗಳಿರುತ್ತೆ, ಇನ್ಯಾವುದೋ ಒಂದು ಉಪನ್ಯಾಸ ಮಾಡೋದಿರುತ್ತೆ. ಅದಕ್ಕೆಲ್ಲ ಓಡಾಟಕ್ಕೆ ಬೇಕೇ ಬೇಕು. ಅದನ್ನು ಸಂಘ ಕೊಡುತ್ತೆ. ಅದೆಲ್ಲದಕ್ಕೂ ಕೂಡ ಅವರು ಆಯವ್ಯಯ ಪತ್ರಕದಲ್ಲಿ ಬರೆದು ಕೊಡಬೇಕು. ಪ್ರತಿಯೊಂದನ್ನು ಪರಿಶೀಲನೆಗೆ ಒಳಪಡುತ್ತೆ. ಇದು ಸಂಘದ ಆರ್ಥಿಕ ವ್ಯವಸ್ಥೆ. ದೊಡ್ಡ ಮಟ್ಟದ ಶಿಬಿರಗಳು, ಕಾರ್ಯಕ್ರಮಗಳಿಗೆ ಹಣವನ್ನು ಹೇಗೆ ಹೊಂದಿಸ್ತಾರೆ? ಸ್ಥಳೀಯ RSS ಕಚೇರಿಗಳಿಂದ ಸ್ವಯಂ ಸೇವಕರು ಯೂನಿಫಾರ್ಮ್ ಖರೀದಿಸುವ ಸಂಬಂಧ ಲೆಕ್ಕಪತ್ರ ಇಡಲಾಗಿದೆಯೇ? ಈ ಆರ್ಥಿಕ ಇದನ್ನು ನೋಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇದೆ. ಯಾವುದಾದ್ರೂ ಒಂದು ಶಿಬಿರ ಆದರೆ ಅದು ಸಣ್ಣದೇ ಶಿಬಿರ ಇರ್ಬೋದು, ದೊಡ್ಡದೇ ಇರ್ಬೋದು, ಅದೆಲ್ಲ ಆದಮೇಲೆ ಕೊನೆಗೆ ಲೆಕ್ಕಪತ್ರಗಳದ್ದೇ ಒಂದು ಅದು ಕೂತ್ಕೊಂಡು ಲೆಕ್ಕಪತ್ರ ಎಲ್ಲ ಮಾಡಿ ಎಷ್ಟು ಸಂಗ್ರಹ ಆಯಿತು, ಎಷ್ಟು ಖರ್ಚಾಯಿತು,
ಈ ಥರದ ಒಂದು ಆರ್ಥಿಕವಾದ ಲೆಕ್ಕಪತ್ರ ವ್ಯವಸ್ಥೆ ಕೂಡ ಸಂಘದಲ್ಲಿ ಇದೆ. ಓಕೆ. ಯಾರು ಸಂಘಕ್ಕೆ ಬರ್ತಾರೆ ಅವರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಬರೀ ಹೊರಗಡೆಯಿಂದ ಅಲಿಗೇಷನ್ ಮಾಡೋರಿಗೆ ಸಂಘದಲ್ಲಿ ಏನೋ ಭಾರಿ ದೊಡ್ಡ ಇದಾಗ್ತಾ ಇದೆ, ಗೋಲ್ಮಾಲ್ ಆಗ್ತಾ ಇದೆ ಅಂತ ಅನಿಸೋದು ಸಹಜ. ಅದಕ್ಕೆ ಅಂದರೆ ಸಂಘದಲ್ಲಿ ಸಂಗ್ರಹವಾದಂಥ ಹಣವನ್ನು ಯಾರ್ಯಾರ ಮನೆಯಲ್ಲೋ ಯಾರ್ಯಾರ ಜೋಬಲ್ಲೋ ಇಟ್ಕೊಳ್ಳಿಕ್ಕೆ ಬರಲ್ಲ, ಯಾರ್ಯಾರ ಅಕೌಂಟ್ಗೂ ಹಾಕ್ಲಿಕ್ಕೂ ಬರಲ್ಲ. ಸೊ ಆರ್ಥಿಕ ಶಾಖೆ ಅಂತ ಇರುತ್ತೆ, ಆ ಶಾಖೆಯದೇ ಒಂದು ಅಕೌಂಟ್ ಇರುತ್ತೆ, ಆ ಅಕೌಂಟ್ಗೆ ಹೋಗುತ್ತೆ. ನೀವು ಹೇಳೋದು ಎಲ್ಲ ಶಾಖೆಗಳದ್ದು ಅಕೌಂಟ್ ಇರಲ್ಲ. ಎಲ್ಲ ಶಾಖೆ ಅಂತ ಶಾಖೆ ಅಂತ ಯಾವುದನ್ನ ನಿಶ್ಚಯ ಮಾಡಿರ್ತೀವಿ ಅಲ್ಲಿಗೆ ಮಾತ್ರ ಅದರಲ್ಲಿ ಇರುತ್ತೆ, ಅದು ಬ್ಯಾಂಕ್ನಲ್ಲೇ ಇರುತ್ತೆ. ಓಕೆ. ಅದರದ್ದು ಇದೇ ಆಗುತ್ತೆ. ಇನ್ನು ಬೇರೆ ಬೇರೆ ಕೆಲವು ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಅದಕ್ಕೆ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹ ಮಾಡ್ತಾರೆ. ಸಂಘದಲ್ಲಿ ಗಣವೇಶ ಹಾಕ್ಕೊಂಡು ನಾವು ಪಥಸಂಚಲನ ಮಾಡೋದನ್ನು ನೋಡಿದ್ದೀವಿ. ಸಾರ್ವಜನಿಕರು ಆ ಪಥಸಂಚಲನಕ್ಕೆ ಏನು ಗಣವೇಶ ಧರಿಸ್ತಾನೆ ಅದಕ್ಕೆ ಆತನೇ ಬೇರೆ ಮಾಡಬೇಕು, ಸ್ವಯಂ ಸೇವಕನೇ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು. ಸಂಘದಿಂದ ಯಾರಿಗೂ ಕೊಡೋದಿಲ್ಲ ಫ್ರೀಯಾಗಿ. ಪ್ರತಿಯೊಬ್ಬ ಅವನು OTCಗೆ ಸಂಘ ಶಿಕ್ಷಾ ವರ್ಗಕ್ಕೆ ಹೋಗಬೇಕಾದ್ರೆ ಅವನೇ ದುಡ್ಡು ಹೊಂದಿಸ್ಕೊಂಡು ಹೋಗಬೇಕು, ಶುಲ್ಕ ಕೊಡಬೇಕು, ಗಣವೇಶ ಅವನೇ ರೆಡಿ ಮಾಡ್ಕೊಳ್ಬೇಕು, ಇದೆಲ್ಲ ಅವನೇ ಮಾಡ್ಕೊಳ್ಳೋದು. ಹಾಗಾಗಿ ಸಂಘದಿಂದ ಯಾರಿಗೂ ಹಣ ಕೊಡೋದಾಗಲಿ ಆ ಥರದ ಪ್ರಶ್ನೆ ಇಲ್ಲ ಇಲ್ಲಿ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ಹಾಜರಾಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ.